ಡಾಕ್ಟರ್ ಕೂಡ ಮಾತಾಡಬೇಕಿಲ್ಲ, ಡಾಕ್ಟ್ರಿಗೆ ಹೇಳ್ಬೇಕಿಲ್ಲ, ಸ್ವಚ್ಛತೆ ಇಲ್ಲ ಮತ್ತು ಫ್ಯಾನ್ ಇಲ್ಲ. ಐಸು ಕೂಡ ಇದಿಲ್ಲ, ಎ ಸಿ ಇಲ್ಲ, ಐಸು ಒಳಗೆ ಐಸು ಎ ಸಿ ಅವ್ರು ಹೇಳಿಲ್ಲ ಅದ ಸರ್ ನಾವು ಕಂಪ್ಲೇಂಟ್ ಕೊಟ್ಟಿವಿ ಮಾಡ್ತಾರೆ. ಎಷ್ಟು ದಿನ ಆಗ್ತಂತಾರೆ ಅದಕ್ಕೆ? ಆದಷ್ಟು ಯಾವಾಗ ನೀವು ಅಡ್ಮಿಟ್ ಆಗಿ ಎಷ್ಟು ದಿನ ಆಗೈತೆ ಐಸು? 4 ರಾತ್ರಿ ನಾವು ಫ್ಯಾನ್ ಕೊಟ್ಟಿದ್ದೀವಿ. ಆರು ಬೆಟ್ಟಿಗೆ ಒಂದು ಫ್ಯಾನ್, 6 ಬೆಟ್ಟಿಗೆ ಒಂದು ಫ್ಯಾನ್ ಕೊಟ್ಟಿದ್ರೆ ಅವರು ಹಾಂ ನ್ಯೂಸ್ ನಿಮ್ಮ ಹೆಸರೇನು? ಸಿದ್ದನಗೌಡ. ಯಾವ ಊರು ಸರ್ ನಿಮ್ಮದು? ಹ್ಯಾಟಿ. ಏನು ಕೆಲಸ ಮಾಡ್ತೀರಂದ್ರಲ್ಲ? ಮುರುಗಪ್ಪ ಮುದೋಳನೆ ಒಡ್ರ ಮಂದಿ. ಒಂದು ಫ್ಯಾನ್ ಇಲ್ಲರಿ ಎಲ್ಲಿ ಇದ್ರ ಒಂದು ಪೇಷಂಟಿಂದ ಬಂದಿಂದ್ರೆ ಅವರ ಪೇಷಂಟ್ ಆಗಿ ಹೋಗ್ತಾರೆ ರೀ. ಒಂದು ಫ್ಯಾನ್ ಇಲ್ಲರಿ, ಒಂದು ಇದಿಲ್ಲ, ಹೊರಗೆ ಬಂದು ಮುಖಂದ್ರೆ ಸೊಳ್ಳಿ. ಒಂದು ಫ್ಯಾನ್ ಅಲ್ಲಿ ಒಂದಿಲ್ಲ, ಇಲ್ಲ ಅಲ್ಲಿ ಒಂದು ಇಲ್ಲೊಂದಾರ ಹಾಕ್ಬೇಕ್ರೆ ಅದನ್ನೂ ಇಲ್ಲ. ಕುಡಿಯೋ ನೀರು ಸತ್ತ ಇಲ್ಲರಿ ಅಲ್ಲಿನ. ಅಲ್ಲಿ ಅದಾವ್ರಿ, ಅವು ಬಂದು ಆಗಿಬಿಟ್ಟಿರ್ತಾರೆ. ನೀವು ಎಷ್ಟು ಪೇಷಂಟ್ ಅದಾರ ನಿಮ್ಮ? ಪೇಷಂಟ್ ಆಗಿ ಎಷ್ಟು ಸರ್ ಬಂದು? ಆಗಲೇ 12-13 ದಿವಸ ಆಗ್ತದೆ ಅಂತೇಳಿ. ನನ್ನ ಹೆಸರು ಕಿರಣ್ ಅಂತೇಳಿ. ಜಿಲ್ಲಾಸ್ಪತ್ರೆಗೆ ನಾವು ಗುರುವಾರ ಮೊನ್ನೆ ಅಡ್ಮಿಂಟ್ ಆಗಿದ್ವಿ. PSU ಅಲ್ಲಿ ಗುರುವಾರ ಅಡ್ಮಿಂಟ್ ಆಗಿವಿ. ಅಲ್ಲಿ ಎ ಸಿ ಇಲ್ಲ. PSI ಅಲ್ಲಿ 6 ಪೇಷಂಟ್ಗಳ ನಡುವೆ ಒಂದು ಫ್ಯಾನ್ ಇಟ್ಟಿದ್ದಾರೆ. ಅದೊಂದು ಪ್ರಾಬ್ಲಮ್ಮು. ಅಲ್ಲಿಂದ ನಿನ್ನೆ ನಾವು ಜನರಲ್ ವಾರ್ಡಿಗೆ ಹೋದ್ವಿ. ಜನರಲ್ ವಾರ್ಡಿಗೆ ಹೋದ್ರೆ ಫ್ಯಾನ್ ಇಲ್ಲ. ಅಲ್ಲಿ ಫ್ಯಾನ್ ಇಲ್ಲದೆ ಇರೋದಕ್ಕಾಗಿ ನಾವು ಮನೆಯಿಂದ ಫ್ಯಾನ್ ತೊಗೊಂಬಂದು ನಮ್ಮ ಪೇಷಂಟಿಗೆ ಫ್ಯಾನ್ ಹಚ್ಚಿವಿ. ಇಲ್ಲಿ ನಾವೊಂದೇ ಅಲ್ಲ, ಎಲ್ಲರೂ ಒಂದು 7-8 ಜನ ಫ್ಯಾನ್ಗಳನ್ನು ಹಚ್ಚಿದ್ದಾರೆ. ಫ್ಯಾನ್ ವ್ಯವಸ್ಥೆ ಸರಿಗಿಲ್ಲ. ಹಾಗೂ ಕುಡಿಯೋ ನೀರು ವ್ಯವಸ್ಥೆ ಕೂಡ ಇಲ್ಲ. ನೀರು ಕೇಳಿದ್ನಪ್ಪ ಅಂದ್ರೆ ಇದು ಟ್ಯಾಂಕ್ ಸ್ವಚ್ಛ ಮಾಡೀವಿ, ಅದು ಮಾಡೀವಿ, ನೀರು ಬರ್ತಿಲ್ಲ, ಬರುತ್ತೆ ಅಂತಂದು ಇವಾಗೆಲ್ಲ ಹೇಳ್ತಾ ಇದ್ದಾರೆ. ಇದೆಲ್ಲ ಯಾರು ನಿರ್ಲಕ್ಷ್ಯವೋ ಏನು ಗೊತ್ತಿಲ್ಲ. ವೈದ್ಯಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಆಗ ಜನಪ್ರತಿನಿಧಿಗಳು ಇಲ್ಲಿ ಏನು ಕೆಲಸ ಮಾಡ್ತಿದ್ದಾರೆ ಅನ್ಬೋದು ಪ್ರಶ್ನೆ. ಇಲ್ಲಿ ಆರೋಗ್ಯ ವ್ಯವಸ್ಥೆ ತುಂಬ ಹಾಳಾಗಿದೆ, ಹದಗೆಟ್ಟಿದೆ.